ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವಿಶ್ವ ಯೋಗ ದಿನ ಜೂನ್ 21. ಜೂನ್ 21 ಪ್ರಾಕೃತಿಕವಾಗಿಯೂ ಕೂಡ ಹೆಚ್ಚು ಮಹತ್ವವನ್ನು ಪಡೆದಂತಹ ದಿನ. ಯಾಕೆ ಅಂತ ಹೇಳಿದ್ರೆ ಹೆಚ್ಚು ಹಗಲು ಇರುವಂತಹ ದಿನ ಜೂನ್ 21. ಈ ದಿನವನ್ನು ಬಹಳ ಮಹತ್ವ ಕೊಟ್ಟು ಇಡೀ ವಿಶ್ವಾದ್ಯಂತ ಜೂನ್ 21 ವಿಶ್ವ ಸಂಗೀತ ದಿನ, ಫಾದರ್ಸ್ ಡೇ, ಯೋಗ ದಿನ ಅಂತ ಹೇಳಿ ಆಚರಿಸಲಾಗ್ತಾ ಇದೆ. ನಾವು ಯೋಗ ಅನ್ನೋ ವಿಚಾರದಲ್ಲಿ ಬಹಳಷ್ಟು ಮಹತ್ವವನ್ನು ಕೊಡಬೇಕಾಗತ್ತೆ. ನಾವು ಚಿಕ್ಕಂದಿನಿಂದ ಕೇಳಿದಂತಹ ಮಾತುಗಳಿಗೇನು ಅಂತ ಹೇಳಿದ್ರೆ, ಎಲ್ಲದಕ್ಕೂ ಯೋಗ ಬೇಕು ಅಂತ ಹೇಳ್ತಾರೆ. ಯೋಗ ಇದ್ದರೆ ಎಲ್ಲ ಆಗುತ್ತೆ. ಯೋಗ ಮತ್ತು ಅದೃಷ್ಟಕ್ಕೂ ಒಂದು ಹೋಲಿಕೆಯನ್ನು ಕೊಡ್ತಾರೆ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಅಂಥೇಳಿ. ಹಾಗಾಗಿ ಮನುಷ್ಯ ಇವತ್ತೇನಾಗಿದ್ದಾನೆ ಅಂದರೆ, ಇವತ್ತಿನ ಸಂದರ್ಭದಲ್ಲಿ ಆ ಕಾಲದಲ್ಲಿ ಇದ್ದಂತಹ ಶ್ರಮ ಇವತ್ತು ಇಲ್ಲ. ಎಲ್ಲರೂ ಅನುಕೂಲಸ್ಥರಾಗ್ತಾ ಇದ್ದಾರೆ. ಅಂದರೆ ದೈಹಿಕ ಚಟುವಟಿಕೆಗಳು ತುಂಬ ಕಡಿಮೆ ಆಗ್ತಾ ಇವೆ. ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಇದೆ. ಏನೋ ಸಾಧಿಸ್ಬಿಡ್ತೀನಿ, ಏನೋ ನಾನು ಗಳಿಸ್ಕೊಂಡ್ಬಿಡ್ತೀನಿ, ನನ್ನದನ್ನಾಗಿ ಮಾಡಿಕೊಂಡ್ಬಿಡ್ತೀನಿ ಎಂಬಂತಹ ಆಮಿಷ ಇದೆಯಲ್ಲ, ಆಸೆ. ಆ ಆಸೆ ಮನುಷ್ಯನಿಗೆ ಏನೆಲ್ಲ ವ್ಯಥೆಯನ್ನು ತಂದುಕೊಡ್ತಾ ಇದೆ ಅಂತ ಹೇಳಿದ್ರೆ, ಶಾಂತಿ ಮನಸ್ಸಲ್ಲಿ ಇಲ್ಲದಂಗಾಗಿದೆ. ಮನೆಯಲ್ಲೂ ಕೂಡ ಶಾಂತಿ ಇಲ್ಲ, ಒಳಗೂ ಶಾಂತಿ ಇಲ್ಲ, ಹೊರಗೂ ಶಾಂತಿ ಇಲ್ಲ. ಶಾಂತಿ, ಸಮಾಧಾನ, ನೆಮ್ಮದಿ ಇವೆಲ್ಲ ಇದ್ದಾಗ ತಾನೇ ಮನುಷ್ಯ ಸ್ವಾಸ್ಥ್ಯವಾಗಿ ಇರಲಿಕ್ಕೆ ಸಾಧ್ಯ. ಮನುಷ್ಯ ಸ್ವಾಸ್ಥ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ಮನಸ್ಸು ಚೆನ್ನಾಗಿರಬೇಕು. ಬಸವಣ್ಣನವರು ಹೇಳ್ತಾರಲ್ಲ, ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಇವೆರಡೂ ಬಹಳ ಮುಖ್ಯ. ದೇಹವೇ ದೇಗುಲ ಅಂತ ಬಸವಣ್ಣವರು ಹೇಳಿದಾಗ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವನ್ನ ಕಲಶವಯ್ಯ. ಅಂದರೆ ದೇಹ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮ್ಮ ಮನಸ್ಸು, ನಮ್ಮ ಅಂತರಾತ್ಮ ಒಳಗೆ ಚೆನ್ನಾಗಿ ಇರಬೇಕಾದ್ರೆ ನಮ್ಮ ದೇಹ ಸದೃಢವಾಗಿರಬೇಕು. ದೇಹ ಚೆನ್ನಾಗಿರಬೇಕು, ಮನಸ್ಸು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದನ್ನು ನಾವಿರಿಸ್ಕೊಳ್ಬೇಕು. ಅದು ಹೇಗೋ ತಂದೆ ತಾಯಿಗಳಿಂದ ನಾವು ಹುಟ್ಟಿ ಬಂದಿರ್ತೇವೆ, ಬೆಳೀತಾ ಇರ್ತೇವೆ, ಹೀಗೆ ಬೆಳೆದು ಬದುಕು ನಡೆಯುತ್ತೆ. ಆದರೆ ನಿತ್ಯ ಜೀವನ ಹೇಗಿದೆ ನಮ್ಮದು? ನಿತ್ಯ ಜೀವನ ನಾವು ಕ್ರಿಯಾಶೀಲರಾಗಿದ್ದೀವ? ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದೆಯಾ? ಶ್ರಮ ಬರೀ ಮನಸ್ಸಿಗೆ ಕೊಟ್ಟರೆ ದೇಹಕ್ಕೆ ಶ್ರಮ ಕೊಡೋದು ಯಾವಾಗ? ದೇಹ ಮತ್ತು ಎರಡೂ ಕೂಡ ಮಾಗಬೇಕು. ಆಗ ಮನಸ್ಸಿಂದ ಬರುವಂತಹ ಭಾವನೆಗಳು, ವಿಚಾರಗಳು ಎಲ್ಲ ಸ್ಪಷ್ಟವಾಗಿರ್ತವೆ. ಹಾಗಾಗಿ ದೇಹವನ್ನು ದಂಡಿಸೋದೇ ಅಲ್ಲ, ಮನಸ್ಸನ್ನು ಸ್ವಾಸ್ಥ್ಯ ರೂಪದಲ್ಲಿ ಇರಿಸಿಕೊಳ್ಳಿಕ್ಕೆ ಯೋಗ ಅನ್ನೋದು ಬಹಳ ಸಹಕಾರಿ. ಹಾಗಾಗಿ ಇಡೀ ವಿಶ್ವಾದ್ಯಂತ ಇವತ್ತು ಭಾರತದತ್ತ ತಿರುಗಿ ನೋಡ್ತಾರೆ. ಯಾಕೆಂದರೆ ನಮ್ಮ ಪ್ರಾಚೀನರ ಕೊಡುಗೆ ಈ ಯೋಗ. ಯೋಗದಿಂದ ನಿಜವಾಗಿಯೂ ಯೋಗ ಮಾಡೋರು ಭಾಳ ಫ್ಲೆಕ್ಸಿಬಲ್ ಆಗಿರ್ತಾರೆ. ಅವರಿಗೆ ಒಂಥರ ಥಾಟ್ಸ್ ಎಲ್ಲ ಪಾಸಿಟಿವ್ ಥಾಟ್ಸ್ಗಳಿರುತ್ತವೆ, ಕೆಟ್ಟ ಆಲೋಚನೆಗಳು ಬರೋದಿಲ್ಲ. ಧ್ಯಾನ ಮತ್ತು ಯೋಗದಲ್ಲಿ ತಲ್ಲೀನರಾದವರಿಗೆ ಬ್ಯಾಡ್ ಥಾಟ್ಸ್ ಬರೋಲ್ಲ. ಬಂದರೂ ಕೂಡ ಹೊರಟೋಗುತ್ತೆ. ಮನಸ್ಸು ಪ್ರಶಾಂತವಾಗಿರುತ್ತೆ, ಪ್ರಸನ್ನವಾಗಿರುತ್ತೆ. ದೇಹನೂ ಕೂಡ ತುಂಬ ಹಗುರವಾಗಿ, ಒಂಥರ ಚಂದವಾಗಿರುತ್ತೆ, ಹಗುರವಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಈ ಎಲ್ಲ ಕಾರಣದಿಂದ ಯೋಗ ಬಹಳ ಮುಖ್ಯ ಅಂತ ಎಲ್ಲರೂ ಕೂಡ ಯೋಗದತ್ತ, ಏಕೆಂದರೆ ಎಲ್ಲರ ಚಿತ್ತ ಈಗ ಆರೋಗ್ಯದತ್ತ. ಹಾಗಾಗಿ ನಮ್ಮಗಳ ಇವತ್ತಿನ ಜೀವನ ಶೈಲಿಯಲ್ಲಿ ನಾವು ಬದುಕ್ತಾ ಇದ್ದೀವಲ್ಲ, ಅದಕ್ಕೆ ಯೋಗ ಬಹಳ ಸೂಕ್ತ. ಯೋಗದಲ್ಲಿ ಬದುಕಿದ್ರೆ ನಿಜವಾಗಿಯೂ ಕೂಡ ಒಂದು ರೀತಿಯಲ್ಲಿ ಯೋಗಿಗಳಾಗಬಹುದು, ಆಲೋಚನೆಯಲ್ಲಿ ಮತ್ತು ದೈಹಿಕವಾಗಿ ಎರಡರಲ್ಲೂ ಸಹ. ನಮ್ಮ ಪೂರ್ವಿಕರು ಪೂಜೆ ಪುನಸ್ಕಾರ ಇವೆಲ್ಲ ಏನು ಮಾಡಿದ್ದಾರೆ ನೋಡಿ, ಬಾಗಿ ನಮಸ್ಕರಿಸುವಂಥದ್ದು, ಬೆಳಗುವಂಥದ್ದು, ಸಾಷ್ಟಾಂಗ ನಮಸ್ಕಾರ ಮಾಡುವಂಥದ್ದು, ಕೈ ಮುಗಿದು ನಮಸ್ಕಾರ ಮಾಡುವಂಥದ್ದು, ಪ್ರದಕ್ಷಿಣೆ ಹಾಕುವಂಥದ್ದು, ಉರುಳು ಸೇವೆ ಮಾಡುವಂಥದ್ದು, ಇವೆಲ್ಲವೂ ದೇಹ ಮತ್ತು ಮನಸ್ಸಿಗೆ ಕೊಡುವಂತಹ ಒಂದು ಕೆಲಸ, ಮನಸಾರೆ ಮಾಡುವಂತಹ ಕೆಲಸ. ಹಾಗಾಗಿ ದೈವ ಭಕ್ತಿ
ಮತ್ತು ಯೋಗ ಎಲ್ಲವೂ ಮಿಳಿತಗೊಂಡು ಮನುಷ್ಯ ಸ್ವಾಸ್ಥ್ಯ ಬದುಕನ್ನು ನಡೆಸ್ತಾನೆ.